ಯಾವಾಗ ದೇವರ ಅನ್ಯೋನ್ಯತೆಯಲ್ಲಿ ನಾವು ಬರ್ತೀವೋ, ದೇವರ ಐಕ್ಯತೆಯಲ್ಲಿ ನೀವು ಪದೇ ಪದೇ ದೇವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಆತನ ಪ್ರಸನ್ನತೆಯಲ್ಲಿ, ಆತನ ಅನ್ಯೋನ್ಯತೆಯಲ್ಲಿ ಇರ್ತೀಯೋ, ಆಗ ನಿನಗೆ ಅನುಮಾನ ಇರಲ್ಲ, ಆತನ ಮೇಲೆ ಭಯ ಇರಲ್ಲ, ನಂಬಿಕೆ ಇರ್ತದೆ. ದೇವರಿನ ಆಶೀರ್ವದಿಸ್ತಾನೆ, ದೇವರಿನ ಆಶೀರ್ವದಿಸ್ತಾನೆ, ದೇವರಿನ ಆಶೀರ್ವದಿಸ್ತಾನೆ. ಯಾವಾಗ ನಿನಗೆ ದೇವ್ರ ಜೊತೆ ಸರಿಯಾದ ಸಂಬಂಧ ಇಲ್ವೋ, ಆವಾಗ ಅಯ್ಯಯ್ಯೋ ಹೋದ ವಾರ ಚರ್ಚ್ಗೆ ಹೋಗಿಲ್ಲ, ಈ ವಾರ ಹೋದರೆ ಪಾಸ್ಟರ್ ಏನಂತಾರೋ, ಅಯ್ಯೋ ಉಪವಾಸ ಪ್ರಾರ್ಥನೆಗೆ ಹೋಗಿಲ್ಲ ಏನಂತಾರೋ, ಅಯ್ಯೋ ಮಖ ತೋರಿಸಿದ್ರೆ ಏನಂತಾರೋ, ಹೆಂಗೆ ಮನುಷ್ಯನ ನೋಡೇ ಭಯ ಪಡ್ತೀಯೋ, ಅದೇ ಥರ ನೀನು ದೇವ್ರ ತಕ್ಕ ಹೋದಾಗ ಅಯ್ಯಯ್ಯೋ ನೆನ್ನೆ ಎದ್ದು ಪ್ರಾರ್ಥನೆ ಮಾಡಿಲ್ಲ, ಅಯ್ಯೋ ನಾನು ಪಾಪ ಮಾಡಿಬಿಟ್ಟೆ, ಅಯ್ಯೋ ನಾನು ಪರಿಶುದ್ಧತೆಯಲ್ಲಿ ಜೀವಿಸಿಲ್ಲ, ಅಯ್ಯೋ ನಾನು ಹಿಂಗಿರಲಿಲ್ಲ ಹಂಗಿರಲಿಲ್ಲ, ಏ ಸ್ವಾಮಿ ನಾನು ಆಶೀರ್ವದಿಸ್ತಾನೋ ಇಲ್ವೋ, ನನ್ನ ಪ್ರಾರ್ಥನೆ ಕೇಳ್ತಾನೋ ಇಲ್ವೋ, ಅಯ್ಯೋ ಆ ಅನುಮಾನ, ಆ ಭಯ ನಿನ್ನೊಳಗಡೆ ಬರ್ತದೆ. ಆವಾಗ ನೀನೇನು ಮಾಡ್ತಿ? ಅದನ್ನು ಮನಸ್ಸಾಕ್ಷಿಯನ್ನು ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಬೇರೆತೋಗಿ ನಮಗೋಸ್ಕರ ಬ್ರದರ್ ಸಿಸ್ಟರ್ ಪ್ರಾರ್ಥನೆ ಮಾಡಿ ಒಂಚೂರು, ಬರೀ ಭಿಕ್ಷೆ ಎತ್ತಿಗಳ ಥರ, ಅಪ್ಪ ಏಕಾರ ಮಾರಿ ಒಂಚೂರು ಅಮ್ಮ ತಾಯಿ ಭಿಕ್ಷೆ ಹಾಕ್ಬೇಡಪ್ಪ. ನೀನು ಸಂಬಂಧ ಸರಿಪಡಿಸ್ಕೊಂಡ್ರೆ ದೇವ್ರು ನೀನು ಉಂಟು ಮಾಡಿರೋದೇ ನಿನ್ನ ಆಶೀರ್ವದಿಸೋದಕ್ಕೆ, ದೇವರು ನೀನು ಉಂಟು ಮಾಡಿರೋದೇ ಅವನ ಆಶೀರ್ವದಿಸೋದಕ್ಕೆ, ನೀನು ಉಂಟು ಮಾಡಿರೋದೇ ಆತನ ಜೊತೆ ಚೆನ್ನಾಗಿದ್ದರೆ ನಿನಗೆ ಆಶೀರ್ವದಿಸ್ತಾನೆ. ನೀನು ಆಶೀರ್ವಾದ ಇವತ್ತು ಹೊಂದ್ಕೊಳ್ದೇ ಇರೋದು ಕಾರಣ ಏನಂದ್ರೆ ಅವ್ರ ಜೊತೆ ಸಂಬಂಧ ಚೆನ್ನಾಗಿಲ್ಲ, ಅದಕ್ಕೆ ದೇವರ ಆಶೀರ್ವಾದ ಬರ್ತಾ ಇಲ್ಲ. ಹಲ್ಲೆಲೂಯಾ. ಸಂಬಂಧ ಸರಿಪಡಿಸ್ಕೊಬಿಡು, ರೋಗ ಗುಣ ಆಗೋಯ್ತದೆ. ಸಂಬಂಧ ಸರಿಪಡಿಸ್ಕೊಬಿಡು, ಪಾಪ ಕ್ಷಮಿಸಲ್ಪಡು. ಸಂಬಂಧ ಚೆನ್ನಾಗಿ ಆಗ್ಬಿಟ್ರೆ ದೇವ್ರ ಜೊತೆ ನೀನು ಅನುಭವಿಸ್ತಿರೋದೆಲ್ಲ ಚೇಂಜ್ ಆಗಿಬಿಡ್ತದೆ. ಯಾಕೆ ಹೇಳಿ? ದೇವರು ತನ್ನ ಅನ್ಯೋನ್ಯತೆಗೆ ಕರೆದು ಅದೇ ದಿನದಲ್ಲಿ ಆಶೀರ್ವಾದ ಮಾಡಿದಂತೆ. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ಕಾರಣ ಮನುಷ್ಯನನ್ನು ಮನುಷ್ಯ ಕೊಲ್ಲಬಾರ್ದಂತೆ. ಅದಕ್ಕೆ ಸರಳವಾಗಿ ಹೇಳ್ಬೇಕಂದ್ರೆ, ಕತ್ತಿ ಹಿಡಿಯೋನು ಕತ್ತಿಯಿಂದ ಸಾಯ್ತಾನೆ. ಒಬ್ಬ ಮನುಷ್ಯ ಇನ್ನೊಬ್ಬನ ಕೊಂದರೆ ಆ ಮನುಷ್ಯ ಅವ್ರ ಸಂಬಂಧಿಕರು ಇವನು ಕೊಲ್ತಾರೆ. ಈ ರೋಡಿಸಮ್ಮಲ್ಲಿ ನೋಡಿದಿರಲ್ವಾ, ನಮ್ಮವನು ಕೊಂದ ಅಂತ ಅವ್ನು ಕೊಲ್ಲೋದು, ಅವ್ನು ಕೊಂದ ಅಂತ ಇವ್ರು ಕೊಲ್ಲೋದು. ದೇವ್ರ ವಾಕ್ಯನೇ ನೆರವೇರ್ತಾ ಇರೋದು. ಮನುಷ್ಯ ದೇವರ ಸ್ವರೂಪ, ಅವನನ್ನು ಏವ್ದಾರ ಕಾರಣಕ್ಕೆ ಕೊಂದರೆ ಅವರನ್ನು ಇನ್ನೊಬ್ಬ ಕೊಲ್ತಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಎರಡನೇದಾಗಿ ಒಬ್ಬ ವ್ಯಕ್ತಿ ದೇವರ ಸಂಬಂಧದಲ್ಲಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಚೆನ್ನಾಗಿದ್ದಾನೆ ಅಂದಾಗ ಅವನನ್ನು ಸೈತಾನ ಮಾತು ಕೇಳಿ ಹೊಟ್ಟೆ ಉರಿಗೋ ಅಥವಾ ದಾರಿ ತಪ್ಪಿಸ್ದೆ ಹೋಗಿ ಹೋಗಿ ಪದೇ ಪದೇ ಪ್ರಾರ್ಥನೆ ಅಂತ ಹೋಯ್ತಿಯಲ್ಲ ನೀನು ಚರ್ಚಿಗೆ, ಪದೇ ನೀನು ಪ್ರಾರ್ಥನೆ ಅಂತ ಹೋಗಿದ್ದೇನೆ ಕುತ್ಕೋತಿಯಲ್ಲ ಕೋಣೆಯಲ್ಲಿ, ಮತ್ತೆ ಬೈಬಲ್ ಹಿಡ್ಕೊಂಡಿರ್ತೇನೆ ದೇವರು ಅಂತ ಕುತ್ಕೋತಿಯಲ್ಲ, ಹಿಂಗೆ ಮಾಡೋರು ಯಾರು? ಹಂಗೆ ದೇವರಿಂದ ದೂರ ಮಾಡುವಂಥ ವ್ಯಕ್ತಿಗಳು ಏನಂತೆ, ಆ ಮನುಷ್ಯನನ್ನು ಕೂಡ ಹತ್ಯೆ ಮಾಡ್ದಂಗೆ. ಎರಡನೇದಾಗಿ ಅರ್ಥ ಆಯ್ತಾ? ಆದ್ದರಿಂದ ಇಲ್ಲಿ ನಾವು ಸರಿಯಾಗಿ ತಿಳ್ಕೊಬೇಕು. ಕೆಲವ್ರು ಹಿಂಗಿರ್ತಾರೆ ಸೋಂಬೇರಿಗಳು, ಪ್ರಾರ್ಥನೆ ಮಂದೆಡ್ಗೆ ಪಾಶ ಹೇಳೋರಲ್ವಾ, ಕೆಲಸ ಮಾಡ್ಬೇಕಂತಾನೆ, ಮನೇಲಿ ಗಂಡ ಬರುವಾಗ ಉಣ್ಣ ಕೊಡ್ಬೇಕಂತಾನೆ, ಇಲ್ಲ ಅಡುಗೆ ಮಾಡ್ಬೇಕಂತಾನೆ, ಅಪ್ಪ ಅಮ್ಮ ಬರೋಕ್ಕಿಂತ ಮುಂಚೆ ಮನೆ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ತೊಳಿಬೇಕು, ಅಡುಗೆ ಮಾಡ್ಬೇಕು, ಅವೆಲ್ಲ ಮಾಡ್ದೇ ಹೋಗಿ ಪ್ರೇಯರ್ ಮಾಡ್ತಾ ಕೂತ್ಕೊಬಿಡೋದು. ಹಂಗಿರಬಾರ್ದು. ಅರ್ಥ ಆಯ್ತಾ? ನೀನು ಮನೆ ಕೆಲಸ ಮಾಡೋ ಟೈಮಲ್ಲಿ ಎಲ್ಲ ಮಾಡಿ ಮುಗಿಸ್ಬೇಕು, ಚರ್ಚ್ ಕೆಲಸ ಮಾಡಬೇಕಾ ಮಾಡಿ ಮುಗಿಸ್ಬೇಕು, ನೀನು ಏಕಾಂತವಾಗಿ ಪ್ರಾರ್ಥನೆ ಕೂತ್ಕೋಬೇಕು, ಅದಕ್ಕಾಗಿ ಸಮಯ ಇಟ್ಕೋಬೇಕು. ಅರ್ಥ ಆಯ್ತಾ? ಈಗ ನಿಮ್ಮ ಮನೆಗೆ ಯಾರು ಬರೋರು ಇರ್ತಾರೆ, ದಿಢೀರಂತ ಬರ್ತಾರೆ, ಹೇಳ್ದೆ ಕೇಳ್ದೆ, ಮನೆಯಲ್ಲ ಅಂಡ್ಗೆ ಕೂತಿರ್ತದೆ, ನೀನು ಕೂತ್ಕೊಂಡು ಅಲ್ಲೆಲ್ಲಿ ಅಸೋತ್ರ ಅಂತ ಮೂಸ್ರೆ ನಾರ್ತಾ ಇರ್ತದೆ, ಆ ಬಾತ್ರೂಮ್ ಬಾಗಿಲು ಹಂಗೆ ತಗೊಂಡಿರ್ತಿದ್ದಿ, ನಾತ ಹೊಡಿತಾ ಇರ್ತದೆ. ನಿನ್ನ ಮನೇನ ಸ್ವಚ್ಛವಾಗಿ ಇಟ್ಕೋಬೇಕು ನೀನು ಕೆಲಸ ಕಾರ್ಯಗಳು ಮಾಡೋದಾದರೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ನಿಮ್ಮ ಅಪ್ಪ ಅಮ್ಮ ಹೊರಗಡೆ ಹೋಗಿದ್ದೆ ಅಂದರೆ ನೀನು ಯೌವನಸ್ಥ ಮಗನಾಗಿದ್ರೆ ಏನು ಕೆಲಸ ಆಯಿತು ಮಾಡಿ ಮುಗಿಸ್ಬಿಡು, ಪ್ರಾರ್ಥನೆ ಮಾಡ್ತಾ ಕೂತ್ಕೋ, ಬೈಬಲ್ ಓದ್ತಾ ಕೂತ್ಕೋ. ಕೆಲಸ ಮಾಡೋಕ್ಕೆ ಬರ್ತದೆ ಅಂದ್ಬಿಟ್ಟಿದ್ದೇನೆ ಬೈಬಲ್ ಹಿಡ್ಕೋಬೇಡ, ಕೆಲಸ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ಹೋಗಿ ಪ್ರೇಯರ್ ಮಾಡ್ತಾ ಕೂತ್ಕೋಬೇಡ, ದೇವರಾದ್ರೆ ಇಷ್ಟಪಡಲ್ಲ. ಅರ್ಥ ಆಯ್ತಾ? ನೀನು ದೇವ್ರದ್ದು ಸಮಯ ಕಳಿಬೇಕು, ನೀನು ದೇವ್ರದ್ದು ಕೂತ್ಕೋಬೇಕು, ಕೆಲಸನೇ ಮಾಡ್ತಾ ಇರಬಾರ್ದು. ಆದರೆ ಕೆಲಸ ಎಷ್ಟು ಇರಬೇಕು ಎಲ್ಲ ಮಾಡಿ ಬೇಗ ಮುಗಿಸಿ ದೇವರಿಗೆ ಸಮಯ ಕೊಡಬೇಕು. 1 ಗಂಟೆ 2 ಗಂಟೆ ದೇವ್ರದ್ದು ಕೂತ್ಕೋ, ಪ್ರಾರ್ಥನೆ ಮಾಡು, ಬೈಬಲ್ ಓದಿ ಆತನನ್ನು ಆಲೋಚಿಸು, ಆ ವಾಕ್ಯವನ್ನು ಆಲೋಚಿಸು, ಕೂತ್ಕೊಂಡು ಧ್ಯಾನಿಸು. ಹಲ್ಲೆಲೂಯಾ. ಅಯ್ಯೋ ಕೆಲಸ ಆಯ್ತಪ್ಪ, ಸಾಕಾಗೈತಪ್ಪ, ಇವತ್ತು ಹಾಕಿಲ್ಲಪ್ಪ, ನಾನು ಪ್ರಾರ್ಥನೆ ಮಾಡೋಕೆ ಹಾಕಿಲ್ಲಪ್ಪ ಅಂತ ಮಕ್ಕ ಬಿಡಬಾರ್ದು. ದೇವರ ಅನ್ಯೋನ್ಯತೆಗೆ ಬರಬೇಕು. ಅಪ್ಪ ನಿನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತೀನಪ್ಪ, ಈ ನೋವುಗಳೆಲ್ಲ ತೆಗೆದುಹಾಕು, ಸ್ತೋತ್ರ ಅಪ್ಪಂತ ಕೂತ್ಕೊ ಮಾತನಾಡಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಹಾಗಾಗಿದ್ದೇನೆ ನನ್ನ ಮಗಳು ಪ್ರಾರ್ಥನೆ ಮಾಡ್ತಾವಳೆ, ಓದೋದಕ್ಕೆ ನನ್ನ ಮಗಳು ಏನು ಮಾಡ್ತಾವಳೆ, ಅಪ್ಪ ಬರುವ ಅಷ್ಟರಲ್ಲಿ ಅವ್ವ ಬರೋ ಅಷ್ಟರಲ್ಲಿ ಎಲ್ಲ ಅಂಡ್ಕೊಂಡು ಕೂತಿರ್ತೀರಿ, ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇರ್ತೀರಿ, ಗಂಟೆ ಟಿ ವಿ ನೋಡ್ಕೊಂಡು ಕೂತಿರ್ತೀರಿ. ಬಂದ ತಕ್ಷಣ ಅಯ್ಯೋ ಬಂದುಬಿಟ್ರೆ ಏನು ಅನ್ಕೊಳ್ತಾರೆ ಅಂದ್ಬಿಟ್ಟಿದ್ದೀನಿ, ಬಡ ಬರಲು ತಗೊಂಡು ಚಕ ಕಸ ಹೊಡಿದೆ. ಏನು ಮಾಡಿದೆ ಎಷ್ಟೋ ತನಕ? ಇಲ್ಲಮ್ಮ ಪ್ರಾರ್ಥನೆ ಮಾಡ್ತಾ ಕೂತಿದ್ದೆ, ಬೈಬಲ್ ಓದ್ತಾ ಕೂತಿದ್ದೆ. ಇಗೋ ಟಿ ವಿ ಬಿಸಿ ಐತೆ, ಟಿ ವಿಲಿ ಒಳ್ಳೆ ಪ್ರಸಂಗ ಬಂತು, ಅದು ಕೇಳ್ತಾ ಹಂಗೆ ಮೈ ಮಾರಿಸ್ಬಿಟ್ಟಿದೆ. ಈ ನಾಟಕ ಎಲ್ಲ ಬೇಡ, ದೇವ್ರು ಇವೆಲ್ಲ ಮೆಚ್ಚಲ್ಲ. ಅರ್ಥ ಆಯ್ತಾ?
ಮೊಬೈಲ್ ಇಟ್ಕೊಂಡು ನೋಡೋದು, ಫ್ರೆಂಡ್ಶಿಪ್ ಜೊತೆ ಮಾತನಾಡೋದು, ಕಾಲ ಕಳೆಯೋದು, ಬಂದಾಗ ಡಗಡಗಡಗ ಅಂತ ಹೇಳಿ ಮಾಡ್ಬಿಡ್ತೀನಿ ಬಿಡು, ಅದೆಷ್ಟೊತ್ತೇನು ಬಿಡು ಬಿಡು ಹೋಗಿ ಎಲ್ಲ ಕೆಲಸ ಮುಗಿಸ್ಬಿಡು. ನೀನು ಪ್ರಾರ್ಥನೆಗೆ ಹೋಗೋಕ್ಕೆ ನಿನಗೆ ಡಿಸ್ಟರ್ಬ್ ಇರಬಾರ್ದು. ಯಾರು ಬಂದು ನಿನಗೆ ಅಪ್ಪನೋ ಅಮ್ಮನೋ ಮನೇಲಿ ಯಾರೋ ಅಥವಾ ಸಭೆಯಲ್ಲಿ ಸೇವಕರು ನಿನ್ನ ಮೇಲೆ ರೇಗ ಆಡಬಾರ್ದು. ನಿನ್ನ ಕೆಲಸಗಳು ಮುಗಿಸ್ಬಿಟ್ಟು ಸರಿಯಾದ ಟೈಮಿಗೆ ಬಂದು ನಿನ್ನ ದೇವ್ರ ಸಮ್ಮುಖದಲ್ಲಿ ರೆಡಿ ಇರಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತೈತಾ ನಾ ಹೇಳೋದು? ಅರ್ಥ ಆಯ್ತೈತಾ? ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ ಅಂದರೆ, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದರಿಂದ ಯಾರು ಮನುಷ್ಯನ ರಕ್ತವನ್ನು ಸುರಿಸಬಾರದು.